ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 5th ಏಪ್ರಿಲ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಇಂಡಿಯನ್ ಆರ್ಮಿ ವಿಲ್ ಪಾರ್ಟಿಸಿಪೇಟ್ ಇನ್ ಮಲ್ಟಿನ್ಯಾಷನಲ್ ಮಿಲಿಟರಿ ಎಕ್ಸಸೈಸ್ ಶಾಂತಿರ್ ಒಗ್ರೋಶೇನಾ 2021 ಇನ್ ವಿಚ್ ಕಂಟ್ರಿ? ಇಂಡಿಯನ್ ಆರ್ಮಿ ಬಹುರಾಷ್ಟ್ರೀಯ ಮಿಲಿಟರಿ ಎಕ್ಸಸೈಸ್ ಶಾಂತಿರ್ ಒಗ್ರೋಶೇನಾ 2021 ನಲ್ಲಿ ಯಾವ ದೇಶದಲ್ಲಿ ಭಾಗವಹಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಬಾಂಗ್ಲಾದೇಶ್. ಭಾರತೀಯ ಸೇನೆಯು ಇಂಡಿಯನ್ ಆರ್ಮಿ ಬಾಂಗ್ಲಾದೇಶದಲ್ಲಿ ನಡೆಯುವ ಬಹುರಾಷ್ಟ್ರೀಯ ಮಿಲಿಟರಿ ಎಕ್ಸಸೈಸ್ ಶಾಂತಿರ್ ಒಗ್ರೋಶೇನಾ 2021 ನಲ್ಲಿ ಭಾಗವಹಿಸಲಿದೆ. ಅಂಡ್ ಗೈಸ್, ಬಾಂಗ್ಲಾದೇಶ್ ರಾಷ್ಟ್ರದ ಪಿತಾಮಹ, ಫಾದರ್ ಆಫ್ ಬಾಂಗ್ಲಾದೇಶ್, ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಈ ತಿಂಗಳು 4 ರಿಂದ 9 ದಿನಗಳ ಈ ಎಕ್ಸಸೈಸ್ ಪ್ರಾರಂಭವಾಗಲಿದೆ. ಅಂಡ್ ಡೋಗ್ರಾ ರೆಜಿಮೆಂಟ್ನ 30 ಸಿಬ್ಬಂದಿಗಳನ್ನು ಒಳಗೊಂಡ ಭಾರತೀಯ ಸೇನಾ ತುಕಡಿ ಭೂತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್ ಸೈನ್ಯದ ತುಕಡಿಗಳೊಂದಿಗೆ ಈ ಎಕ್ಸಸೈಸ್ ನಲ್ಲಿ ಭಾಗವಹಿಸಲಿದೆ. ಅಂಡ್ ಗೈಸ್, ಇಂಪಾರ್ಟೆಂಟ್ ಅಂದ್ರೆ ಈ ಎಕ್ಸಸೈಸ್ ಥೀಮ್ ರೋಬೋಸ್ಟ್ ಪೀಸ್ ಕೀಪಿಂಗ್ ಆಪರೇಷನ್ಸ್. Who among the following took over as the Director General of Employees State Insurance Corporation? ಯಾರು ನೌಕರರ ರಾಜ್ಯ ವಿಮಾ ನಿಗಮದ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮುಕ್ಮೀತ್ ಎಸ್ ಭಾಟಿಯಾ. ಸೀನಿಯರ್ IAS ಅಧಿಕಾರಿ ಮುಕ್ಮೀತ್ ಭಾಟಿಯಾ ಅವರು 2021 ಏಪ್ರಿಲ್ 7ರಂದು ನೌಕರರ ರಾಜ್ಯ ವಿಮಾ ನಿಗಮದ ಮಹಾನಿರ್ದೇಶಕರ ಉಸ್ತುವಾರಿ ವಹಿಸಿಕೊಂಡರು. ಅಂಡ್ ಗೈಸ್, ESIC ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧ ಮತ್ತು ಸ್ವಾಯತ್ತ ಸಂಸ್ಥೆಯಾಗಿದೆ. ESIC ಇದು ಫುಲ್ ಫಾರ್ಮ್ ಗೈಸ್, ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ESIC ಇದು ಸ್ಥಾಪನೆ 24 ಫೆಬ್ರವರಿ 1952 ನಲ್ಲಿ ಆಗಿದೆ ಅಂಡ್ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಸೊ ಮುಕ್ಮೀತ್ ಭಾಟಿಯಾ ಇಸ್ ದ ನ್ಯೂ ಡೈರೆಕ್ಟರ್ ಜನರಲ್ ಆಫ್ ESIC. Who has been appointed as the additional chairman and managing director of ONGC? ONGCಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಉಸ್ತುವಾರಿ ವಹಿಸಿಕೊಂಡವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸುಭಾಷ್ ಕುಮಾರ್. ONGCಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಸುಭಾಷ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡರು. ONGC ಇದು ಫುಲ್ ಫಾರ್ಮ್ ಗೈಸ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್. What was the revenue collected from GST in March 2021? ಮಾರ್ಚ್ 2021 ರಲ್ಲಿ GST ಸಂಗ್ರಹಿಸಿದ ಆದಾಯ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 1.23 lakh crores. ಮಾರ್ಚ್ 2021 ರಲ್ಲಿ GST ಕಲೆಕ್ಷನ್ 1.23 lakh crores. GST ಬಗ್ಗೆ ನೋಡೋದು ಗೈಸ್, GST ಇದು ಫುಲ್ ಫಾರ್ಮ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂಡ್ GST ವಾಸ್ ಲಾಂಚ್ಡ್ ಆನ್ 1 ಜುಲೈ 2017. ನೆಕ್ಸ್ಟ್ ಗೈಸ್, ಭಾರತದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅಂಡ್ ಭಾರತದ ಫೈನಾನ್ಸ್ ಸೆಕ್ರೆಟರಿ ಅಜಯ್ ಭೂಷಣ್ ಪಾಂಡೆ. Central government has declared birthday of Dr. B.R. Ambedkar on dash as public holiday for all its offices. ಕೇಂದ್ರ ಸರ್ಕಾರವು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವನ್ನು ಡ್ಯಾಶ್ ರಂದು ತನ್ನ ಎಲ್ಲಾ ಕಚೇರಿಗಳಿಗೆ, ಆಫೀಸಸ್ಗೆ ಸಾರ್ವಜನಿಕ ರಜಾ ದಿನವೆಂದು ಘೋಷಿಸಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 14th ಏಪ್ರಿಲ್. ಕೇಂದ್ರ ಸರ್ಕಾರವು ಡಾಕ್ಟರ್ BR ಅಂಬೇಡ್ಕರ್, ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವನ್ನು 14 ಏಪ್ರಿಲ್ ರಂದು ತನ್ನ ಎಲ್ಲಾ ಆಫೀಸಸ್ಗೆ ಸಾರ್ವಜನಿಕ ರಜಾ ದಿನವೆಂದು ಘೋಷಿಸಿದೆ. ಅಂಬೋಲಿ ಇನ್ ವೆಸ್ಟರ್ನ್ ಘಾಟ್ಸ್ ಇನ್ ಸಿಂಧದುರ್ಗ್ ಡಿಸ್ಟ್ರಿಕ್ಟ್ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಅಂಬೋಲಿ ಇಸ್ ಇನ್ ವಿಚ್ ಸ್ಟೇಟ್? ಸಿಂಧುದುರ್ಗ್ ಜಿಲ್ಲೆಯ ಪಶ್ಚಿಮ ಘಾಟ್ಸ್ನಲ್ಲಿ ಅಂಬೋಲಿಯನ್ನು ಜೀವ ವೈವಿಧ್ಯ ಪರಂಪರೆಯ ತಾಣವೆಂದು ಹೆಸರಿಸಲಾಗಿದೆ. ಅಂಬೋಲಿ ಯಾವ ರಾಜ್ಯದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮಹಾರಾಷ್ಟ್ರ. ಸಿಂಧದುರ್ಗ್ ಜಿಲ್ಲೆಯ ಪಶ್ಚಿಮ ಘಾಟ್ನಲ್ಲಿ ಅಂಬೋಲಿಯನ್ನು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಎಂದು ಹೆಸರಿಸಲಾಗಿದೆ. ಅಂಡ್ ಗೈಸ್, ಅಂಬೋಲಿ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಸೊ ಮಹಾರಾಷ್ಟ್ರ ಬಗ್ಗೆ ನೋಡೋದು ಗೈಸ್, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅಂಡ್ ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ಅಂಡ್ ನೆಕ್ಸ್ಟ್ ಗೈಸ್, ಅಂಬೋಲಿ is also famous for its waterfall. Recently, the government of India has announced a grant of 800 million rupees to which country to strengthen the road infrastructure? ರಸ್ತೆ ಮೂಲಸೌಕರ್ಯವನ್ನು ಬಲಪಡಿಸಲು ಯಾವ ದೇಶಕ್ಕೆ 800 ಮಿಲಿಯನ್ ರೂಪಾಯಿಗಳ ಅನುದಾನವನ್ನು ಭಾರತ ಸರ್ಕಾರ ಇತ್ತೀಚೆಗೆ ಘೋಷಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ನೇಪಾಲ್. ರಸ್ತೆ ಮೂಲಸೌಕರ್ಯವನ್ನು ಬಲಪಡಿಸಲು ನೇಪಾಲ್ ದೇಶಕ್ಕೆ 800 ಮಿಲಿಯನ್ ರೂಪಾಯಿಗಳನ್ನು ಅನುದಾನವನ್ನು ಭಾರತ ಸರ್ಕಾರ ಇತ್ತೀಚೆಗೆ ಘೋಷಿಸಿದೆ. ಸೊ ನೇಪಾಲ್ ಬಗ್ಗೆ ನೋಡೋದು ಗೈಸ್, ನೇಪಾಲ್ದು ಕ್ಯಾಪಿಟಲ್ ಕಾಠ್ಮಂಡು, ನೇಪಾಲ್ದು ಕರೆನ್ಸಿ ನೇಪಾಲೀಸ್ ರೂಪಿ ಅಂಡ್ ನೇಪಾಲ್ದು ಪ್ರೈಮ್ ಮಿನಿಸ್ಟರ್ KP ಶರ್ಮಾ ಓಲಿ. ನೆಕ್ಸ್ಟ್ ಗೈಸ್, ಭಾರತದ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ. Who has been conferred with ಕಾಲಿಂಗ ರತ್ನ ಅವಾರ್ಡ್ ಫಾರ್ ದ ಇಯರ್ 2021? 2021 ಕಾಲಿಂಗ ರತ್ನ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಿಶ್ವಭೂಷಣ್ ಹರಿಚಂದನ್, ಗವರ್ನರ್ ಆಫ್ ಆಂಧ್ರ ಪ್ರದೇಶ್.
ಆಂಧ್ರ ಪ್ರದೇಶದ ಗವರ್ನರ್ ಬಿಶ್ವಭೂಷಣ್ ಹರಿಚಂದನ್ ಅವರ ಸಾಹಿತ್ಯಕ್ಕೆ ಕೊಡುಗೆಯನ್ನು ಗುರುತಿಸಲು ಅವರಿಗೆ ಈ ವರ್ಷದ 2021 ಕಾಳಿಂಗ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಅಂಡ್ ಗೈಸ್, ಈ ಪ್ರಶಸ್ತಿಯನ್ನು ವೈಸ್ ಪ್ರೆಸಿಡೆಂಟ್ ಎಂ ವೆಂಕಯ್ಯ ನಾಯ್ಡು ಅವರು ಪ್ರದಾನ ಮಾಡಿದರು. ಸೊ ಲಿಟರೇಚರ್ಗೆ ಮಾಡಿದ ಕಾಂಟ್ರಿಬ್ಯೂಷನ್ಸ್ಗಾಗಿ ಅವ್ರಿಗೆ ಈ ಪ್ರಶಸ್ತಿ ನೀಡಲಾಗಿದೆ. ಸೊ ಗೈಸ್, ಬಿಶ್ವಭೂಷಣ್ ಹರಿಚಂದನ್ ಅವರ ಲಿಟರರಿ ವರ್ಕ್ಸ್ ನೋಡೋದ್ರೆ ಸಮ್ ಆಫ್ ಹಿಸ್ ಬುಕ್ಸ್ ಮಾತೃಭಾಷಾ, ಭಾಷಾ ಝಲಕ, ರಾಣಾ ಪ್ರತಾಪ್, ಹಸ್ತಸಿಕಾ, ಮಾನಸಿ, ಸಂಗ್ರಮ, ಸರಿನಾಹಿ. ಸೊ ಗೈಸ್, ಕಾಳಿಂಗ ರತ್ನ ಸಮ್ಮಾನ್ ಬಗ್ಗೆ ನೋಡೋದ್ರೆ ಕಾಳಿಂಗ ರತ್ನ ಸಮ್ಮಾನ್ ಎಂಬುದು 2007ರಲ್ಲಿ ಸರ್ಲಾ ಸಾಹಿತ್ಯ ಸಂಸದ್ ಸ್ಥಾಪಿಸಿದ ವಾರ್ಷಿಕ ಪ್ರಶಸ್ತಿಯಾಗಿದೆ. ಅಂಡ್ ಗೈಸ್, ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ ಒಡಿಶಾದ ವ್ಯಕ್ತಿಯನ್ನು ಈ ಪ್ರಶಸ್ತಿ ಗುರುತಿಸುತ್ತದೆ. And guys, this award carries silver idol of goddess Saraswati, a copper plate and a shawl. So Biswabhushan Harichandan is the winner of 2021 Kalinga Ratna Award. And guys, ನಾವು FDA SD ಎಕ್ಸಾಮ್ಸ್ ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದೀವಿ. ಅಂಡ್ ಗೈಸ್, ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ. ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದಾನೆ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಅಂಡ್ ಗೈಸ್, ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಇನ್ಸ್ಟಂಟ್ ಆಗಿ ರಿಸಲ್ಟ್ಸ್ ಅಂಡ್ ಅನಾಲಿಸಿಸ್ ಬರುತ್ತೆ. ಎಕ್ಸಾಂಪಲ್ ಗೈಸ್, ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಎಷ್ಟು ರಾಂಗ್ ಮಾಡಿದ್ದೀರಾ, ಎಷ್ಟು ಸ್ಕಿಪ್ ಮಾಡಿದ್ದೀರಾ, ಆಲ್ ಓವರ್ ಕರ್ನಾಟಕ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ, ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ 10 ಯಾರಿದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಅಂಡ್ ಫ್ರೆಂಡ್ಸ್, ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ. ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರ್ ಇಂದ ನಮ್ಮ ಅಪ್ಲಿಕೇಶನ್ ಕಾಡಾ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು. ರೀಸೆಂಟ್ಲಿ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್ ಹ್ಯಾಸ್ ಅಪ್ರೂವ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ಪಾಲಿಸಿ. ಇತ್ತೀಚೆಗೆ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ಯಾವ ನೀತಿಯನ್ನು ಅನುಮೋದಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ 2021. ಇತ್ತೀಚೆಗೆ ಹೆಲ್ತ್ ಮಿನಿಸ್ಟರ್ ಆಫ್ ಇಂಡಿಯಾ ಡಾಕ್ಟರ್ ಹರ್ಷವರ್ಧನ್ ಅವರು ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ 2021 ಅನ್ನು ಅನುಮೋದಿಸಿದ್ದಾರೆ. ಆನ್ ಏಪ್ರಿಲ್ 4, 2021, ವಿಚ್ ಆಫ್ ದ ಫಾಲೋಯಿಂಗ್ ಡೇ ಇಸ್ ಸೆಲೆಬ್ರೇಟೆಡ್? ಏಪ್ರಿಲ್ 4ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಂಟರ್ನ್ಯಾಷನಲ್ ಡೇ ಆಫ್ ಮೈನ್ ಅವೇರ್ನೆಸ್. ಏಪ್ರಿಲ್ 4ರಂದು ಇಂಟರ್ನ್ಯಾಷನಲ್ ಡೇ ಆಫ್ ಮೈನ್ ಅವೇರ್ನೆಸ್ ಅನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. 2023 ಮೆನ್ಸ್ ಬಾಕ್ಸಿಂಗ್ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ವಿಲ್ ಬಿ ಹೋಸ್ಟೆಡ್ ಬೈ ವಿಚ್ ಕಂಟ್ರಿ? 2023ರ ಪುರುಷರ ಬಾಕ್ಸಿಂಗ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶವು ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಉಜ್ಬೇಕಿಸ್ತಾನ್. 2023ರ ಪುರುಷರ ಮೆನ್ಸ್ ಬಾಕ್ಸಿಂಗ್ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಉಜ್ಬೇಕಿಸ್ತಾನ್ನ ರಾಜಧಾನಿ ತಷ್ಕೆಂಟ್ನಲ್ಲಿ ನಡೆಯಲಿದೆ. ನೆಕ್ಸ್ಟ್ ಗೈಸ್, IBAದು ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್. ಬಾಕ್ಸಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಉಮರ್ ಕ್ರೆಮ್ಲೆವ್ ಸ್ಥಾಪನೆ 1946 ನಲ್ಲಿ ಆಗಿದೆ ಅಂಡ್ ಹೆಡ್ ಕ್ವಾರ್ಟರ್ಸ್ ಲಾಸೆನ್, ಸ್ವಿಟ್ಜರ್ಲೆಂಡ್ ನಲ್ಲಿದೆ. ಸೊ 2023 ಮೆನ್ಸ್ ಬಾಕ್ಸಿಂಗ್ ವರ್ಲ್ಡ್ ಚಾಂಪಿಯನ್ಶಿಪ್ ವಿಲ್ ಬಿ ಹೆಲ್ಡ್ ಇನ್ ಉಜ್ಬೇಕಿಸ್ತಾನ್. Recently, who among the following has been appointed as the chairman of Public Enterprises Selection Board? ಇತ್ತೀಚೆಗೆ ಸಾರ್ವಜನಿಕ ಉದ್ಯಮಗಳ ಆಯ್ಕೆ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಲ್ಲಿಕಾ ಶ್ರೀನಿವಾಸನ್. ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ನ ಅಧ್ಯಕ್ಷರಾಗಿ ಮಲ್ಲಿಕಾ ಶ್ರೀನಿವಾಸನ್ ಅವರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಬಿಕಮ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಪ್ರೊವೈಡ್ ಹೆಲ್ತ್ ಇನ್ಶೂರೆನ್ಸ್ ಟು ಈಚ್ ಫ್ಯಾಮಿಲಿ ಅಂಡರ್ ಚಿರಂಜೀವಿ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್? ಚಿರಂಜೀವಿ ಆರೋಗ್ಯ ವಿಮಾ ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ಆರೋಗ್ಯ ಇನ್ಶೂರೆನ್ಸ್ ನೀಡುವ ದೇಶದ ಮೊದಲ ರಾಜ್ಯ ಯಾವುದು? Right answer is option A, Rajasthan. Rajasthan has become the first state in the country. ಚಿರಂಜೀವಿ ಆರೋಗ್ಯ ವಿಮಾ ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ನೀಡಿದ ದೇಶದ ಮೊದಲ ರಾಜ್ಯ ರಾಜಸ್ಥಾನ್. ಸೊ ರಾಜಸ್ಥಾನ್ ಬಗ್ಗೆ ನೋಡಿದ್ರೆ ಗೈಸ್, ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅಂಡ್ ರಾಜಸ್ಥಾನದ ಗವರ್ನರ್ ಕಲ್ರಾಜ್ ಮಿಶ್ರಾ. Which of the following state government has proposed Mahendragiri as second biosphere reserve of the state? ಯಾವ ರಾಜ್ಯ ಸರ್ಕಾರ ಮಹೇಂದ್ರಗಿರಿಯನ್ನು ರಾಜ್ಯದ ಎರಡನೇ ಬಯೋಸ್ಪಿಯರ್ ರಿಸರ್ವ್ ಎಂದು ಪ್ರಸ್ತಾಪಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಒಡಿಶಾ. ಒಡಿಶಾ ರಾಜ್ಯ ಸರ್ಕಾರ ರಾಜ್ಯದ ದಕ್ಷಿಣ ಭಾಗದಲ್ಲಿ ಎರಡನೇ ಬಯೋಸ್ಪಿಯರ್ ರಿಸರ್ವ್ ಪ್ರದೇಶವನ್ನು ಮಹೇಂದ್ರಗಿರಿಯಲ್ಲಿ ಪ್ರಸ್ತಾಪಿಸಿದೆ. ಅಂಡ್ ಗೈಸ್, ಮಹೇಂದ್ರಗಿರಿ ಒಡಿಶಾ ರಾಜ್ಯದ ಎರಡನೇ ಅತಿ ಎತ್ತರದ ಶಿಖರವಾಗಿದೆ. ಸೊ ಗೈಸ್, ಬಯೋಸ್ಪಿಯರ್ಸ್ ಬಗ್ಗೆ ನೋಡಿದ್ರೆ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಇನ್ ಇಂಡಿಯಾ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇನ್ 1986. ಲಾರ್ಜೆಸ್ಟ್ ಬಯೋಸ್ಪಿಯರ್ ರಿಸರ್ವ್ ಇನ್ ಇಂಡಿಯಾ ಕಚ್ 2008. ಅಂಡ್ ಗೈಸ್, ಲಾಸ್ಟ್ ಸ್ಮಾಲೆಸ್ಟ್ ಬಯೋಸ್ಪಿಯರ್ ರಿಸರ್ವ್ ಇನ್ ಇಂಡಿಯಾ ದಿಬ್ರು ಸೈಕೋವಾ was formed in 1997. ನೆಕ್ಸ್ಟ್ ಗೈಸ್, ಒಡಿಶಾ ಬಗ್ಗೆ ನೋಡೋದ್ರೆ ಒಡಿಶಾದು ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಸಿಮ್ಲಿಪಾಲ್ ಬಯೋಸ್ಪಿಯರ್ ರಿಸರ್ವ್ ಅಂಡ್ ಸೆಕೆಂಡ್ ಹ್ಯಾಸ್ ಬಿನ್ ಪ್ರಪೋಸ್ಡ್ ಇನ್ ಮಹೇಂದ್ರಗಿರಿ. ನೆಕ್ಸ್ಟ್, ಒಡಿಶಾದು ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅಂಡ್ ಒಡಿಶಾದು ಗವರ್ನರ್ ಗಣೇಶ್ ಲಾಲ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇದು, ಹೂ ಹ್ಯಾಸ್ ಬಿನ್ ಆನರ್ಡ್ ವಿತ್ 51st ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್? 51ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ರಜನಿಕಾಂತ್.
ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2021? ವಿಶ್ವ ಜಾಗತಿಕ ಲಿಂಗಾಂತರ ಸೂಚ್ಯಂಕ 2021 ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ 140. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದ್ದು, ದ ವರ್ಲ್ಡ್ಸ್ ಫಸ್ಟ್ ಶಿಪ್ ಟನಲ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಬೈ ವಿಚ್ ಕಂಟ್ರಿ? ವಿಶ್ವದ ಮೊದಲ ಹಡಗು ಸುರಂಗವನ್ನು ಯಾವ ದೇಶ ನಿರ್ಮಿಸುತ್ತದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, 2023 ಮೆನ್ಸ್ ಬಾಕ್ಸಿಂಗ್ ವರ್ಲ್ಡ್ ಚಾಂಪಿಯನ್ಶಿಪ್ ವಿಲ್ ಬಿ ಹೋಸ್ಟೆಡ್ ಬೈ ವಿಚ್ ಕಂಟ್ರಿ? 2023 ಪುರುಷರ ಬಾಕ್ಸಿಂಗ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.